ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕವಲೆ ದುರ್ಗಕ್ಕೆ ಬಂದಿದ್ದೀವಿ. ಇದು ಕೆಳದಿ ನಾಯಕರ 4ನೇ ಮತ್ತು ಕೊನೆಯ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು ಈ ಕವಲೆ ದುರ್ಗವನ್ನು. ಹಾಗಾಗಿ ಇವತ್ತು ಈ ರಾಜಕೀಯ ಮತ್ತು ಇನ್ನಿತರ ವಿಚಾರಗಳನ್ನು ಬಿಟ್ಟು ನಾನು ನನ್ನ ಹಳೆಯ ಸ್ನೇಹಿತರ ಜೊತೆ ಇದೊಂದು ಪಶ್ಚಿಮ ಘಟ್ಟದ ನಮ್ಮ ಸೌಂದರ್ಯವನ್ನು ನೋಡೋಣ, ಈ ಮಾನ್ಸೂನ್ ಎಲ್ಲಿ ಹೇಗಿರ್ತದೆ ಅನ್ನೋದನ್ನ ನೋಡೋಣ ಅಂತಂದರೆ ಹಲವಾರು ಒಂದು 5 ವರ್ಷಗಳಿಂದ ಬಂದಿದ್ದು, ಅವಾಗಿನ್ನು ಹುಡುಗರಾಗಿದ್ದು. ಈಗ ಆ ಹುಡುಕತನದಿಂದ ಇನ್ನೊಂದು ಸ್ವಲ್ಪ ಮೆಚುರಿಟಿ ಬಂದಿದೆ ಎಲ್ಲರಿಗೂ. ಹಾಗಾಗಿ ನೋಡೋಣ. ಇದು ಅಂದಿವೆ ನಾವು ಕೊಡಚಾದ್ರಿಗೆ ಹೋಗ್ತಿದ್ವಿ. ಈ ಕವಲೆ ದುರ್ಗದ ಬಗ್ಗೆ ಇದು ಒಂದು ಹಳೆಯ ಒಂದು ಕೆಳದಿ ನಾಯಕರ ರಾಜಧಾನಿ ಆಗಿತ್ತು. ಹಾಗಾಗಿ ಇಲ್ಲಿ ಒಂದು ಹೋಗೋಣ, ಟ್ರೆಕ್ಕಿಂಗ್ ಹೋಗೋಣ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀವಿ. ನೋಡಿ ಇದ್ರ ಬಗ್ಗೆ ಏನಿದೆ, ಮೇಲೆ ಕೋಟೆ ಯಾವ ಥರ ಇದೆ ಅನ್ನೋದನ್ನ ನಿಮಗೆ ನಾನು ಅಂದಿವೆ ಹೋಗ್ತಾನೆ ನಿಮಗೆ ತೋರಿಸ್ತೀನಿ. ಇದು ಮಸ್ಟ್ ವಿಸಿಟ್ ಸ್ಪಾಟ್ ಆಗಿದೆ. ಈ ನಮ್ಮ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಸಮೀಪದಲ್ಲೇ ಬರುತ್ತೆ. ಹಾಗಾಗಿ ಹೋಗೋಣ ಸ್ನೇಹಿತರೆ. ನನ್ನ ಸ್ನೇಹಿತರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ಫಾಲೋ ಮಾಡೋಣ ಬನ್ನಿ. ಅಂದರೆ ಇಲ್ಲಿ ಕೆಳದಿ ನಾಯಕರು ಎಂಥ ಒಂದು ಉತ್ತಮವಾದ ಜಾಗದಲ್ಲಿ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡಿದ್ರು ಅಂದರೆ ನೀವು ಮೇಲೆ ಹೋದ ಮೇಲೆ ಆ ಕೋಟೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ನೋಡಿ, ನಾವು ನಮ್ಮ ಸ್ನೇಹಿತರೆಲ್ಲ ಈಗ ಎಲ್ಲ ಇಲ್ಲಿ ನೋಡಿ ಫ್ರೆಶ್ ವಾಟ್ರು ಯಾವ ಥರ ಬರ್ತಿದೆ ಇಲ್ಲಿ. ಫ್ರೆಶ್ ವಾಟ್ರು ಹೋಗಿ ತಡ್ರಿ ಸ್ನೇಹಿತರು, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಕವಲೆ ದುರ್ಗದ ಬೆಟ್ಟದಿಂದ ಬರ್ತಿರ್ತಕ್ಕಂಥ ಫ್ರೆಶ್ ವಾಟರ್. ಇದು ಬನ್ನಿ ಮೇಲೆ ಹೋಗೋಣ. ಇನ್ನು ಮೇಲೆ ಯಾವ ಥರದ ಇಂಟ್ರೆಸ್ಟಿಂಗ್ ಕೋಟೆ ಇದೆ, ಅಲ್ಲಲ್ಲಿ ಏನೇನಿದೆ, ಅಥವಾ ಪ್ರವಾಸಿಗರು ಈ ಮಾನ್ಸೂನ್ ಮಳೆಗಾಲದಲ್ಲಾಗಲಿ ಅಥವಾ ಬೇರೆ ಟೈಮಲ್ಲಿ ಯಾವ್ಯಾವ ಟೈಮ್ ವಿಸಿಟ್ ಮಾಡ್ಬೋದು ಇಲ್ಲಿ ಅನ್ನೋದನ್ನ ನಾನು ತೋರಿಸ್ತೀನಿ. ಈಗ ಸ್ವಲ್ಪ ರಿಸ್ಕಿನೇ, ಮಳೆ ಈಗ ಸ್ವಲ್ಪ ಕಮ್ಮಿ ಇದೆ. ಬೆಳಿಗ್ಗೆ ನಮ್ಮ ಸ್ನೇಹಿತರು ಆದಂಥ ಗಿರೀಶ್ರವರು ಬಂದಿದ್ದಾರೆ. ಈಗ ಅವರು ನಾವು ಜೊತೆಲೇ ಹೋಗ್ತಿದ್ದೀವಿ. ನೋಡೋಣ ಯಾವ ಮಟ್ಟದಲ್ಲಿದೆ. ಒಂದು 2 ಕಿಲೋಮೀಟ್ರು ವಾಕಿಂಗ್ ಆಗ್ಬೋದು ಅಂತ ನನ್ನ ಸ್ನೇಹಿತರು ಹೇಳಿದ್ದಾರೆ. ಯಾಕೆಂದರೆ ಅವರೆಲ್ಲ ಮುಂಚೆ ಬಂದಿದ್ದಾರೆ, ಬಟ್ ಮಾನ್ಸೂನ್ ಸೀಸನಲ್ಲಿ ಬಂದಿರಲಿಲ್ಲ ಅವರು. ನಾವೆಲ್ಲ ಈಗ ಮಾನ್ಸೂನ್ ಸೀಸನಲ್ಲಿ ಬಂದಿದ್ದೀವಿ. ಈ ವರ್ಷ ಗೊತ್ತಿದೆ ನಿಮಗೂ, ತುಂಬ ಮಳೆ ಇದೆ. ಬನ್ನಿ ಮೇಲೆ ಏನೇನಿದೆ, ಅದರ ಹಿಸ್ಟ್ರಿ ಏನು, ಆದಷ್ಟು ನಾನು ಅದ್ರ ಬಗ್ಗೆ ತಿಳ್ಕೊಂಡ ಮಟ್ಟಿಗೆ ತಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಈ ಕಡೆ ಹೋದಾಗ ಸೀದಾ ನಾವು ಈ ತೀರ್ಥಹಳ್ಳಿಯಿಂದ ಹಾಗೆ ಆಗುಂಬೆ ಹೋಗ್ತೀವಿ ಒಂದೇ ಸರಿ. ಆಗ ಹೋಗೋದು ಬದಲು ಇಲ್ಲಿ ಒಂದು ಮಸ್ಟ್ ವಿಸಿಟ್ ಸ್ಪಾಟ್, ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡೋಣ ಬನ್ನಿ, ಮೇಲೆ ಹೋಗೋಣ ಸ್ನೇಹಿತರೆ. ಇದು ಫ್ರೆಶ್ ವಾಟ್ರು ಕವಲೆ ದುರ್ಗದಿಂದ ಮೇಲಿಂದ ಬರ್ತಿರ್ತಕ್ಕಂಥ ಫ್ರೆಶ್ ವಾಟ್ರು. ನೋಡಿ ನಿಮಗೆ ಪರಿಸರ, ಸುತ್ತಮುತ್ತಲಿನ ಪರಿಸರ ಹೇಗಿದೆ, ಇಲ್ಲಿ ಮಾನ್ಸೂನ್ ಸೀಸನ್ನಲ್ಲಿ ಯಾವ ಥರ ಇರ್ತದೆ. ಸ್ವಲ್ಪ ಬೆಳಿಗ್ಗೆ ಮಳೆ ಕಮ್ಮಿ ಇದೆ. ಬನ್ನಿ ಮೇಲೆ ಹೋಗೋಣ, ನೀವು ಯಾವ ಥರ ಇದೆ ಅಂತ ಗೊತ್ತಾಗ್ತದೆ. ಈಗ ಆ್ಯಕ್ಚುಲಿ ಸ್ನೇಹಿತರೆ, ಕವಲೆ ದುರ್ಗದ ರಿಯಲ್ ಟ್ರೆಕ್ಕಿಂಗ್ ಏನು ಮೇಲ್ಗಡೆಗೆ ಒಂದು ನಡೆಯೋದೇನು ಸ್ಟಾರ್ಟ್ ಆಗ್ತದೆ. ಹೋಗ್ತಾ ಇದ್ರೆ ನೇಚರ್ ಜೊತೆ ಫ್ರೆಶ್ ಆಗುತ್ತೆ ಇಲ್ಲಿ. ಫ್ರೆಶ್ ಹೌದು ಆ ಥರದ ಒಂದು ಅನುಭವ ಇಲ್ಲಿ ಸಿಗುತ್ತೆ. ನೋಡಿ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿರಿ ಫ್ರೆಶ್ ವಾಟರ್ ಹರಿಯುತ್ತಿದೆ. ಈ ಕವಲೆ ದುರ್ಗದ ಏನು ಒಂದು ನಾಯಕರ ಒಂದು 4ನೇ ರಾಜಧಾನಿ, ಕೆಳದಿ ನಾಯಕರ 4ನೇ ರಾಜಧಾನಿ, 9ನೇ ಶತಮಾನದಲ್ಲಿ ಕಟ್ಟಿದಂಥ ಕೋಟೆ ಅಂತ ಇದು. ಅದಾದಮೇಲೆ 14ನೇ ಶತಮಾನದಲ್ಲಿ ಮತ್ತೆ ಇದನ್ನು ಒಂದು ಪುನರುಜ್ಜೀವನಗೊಳಿಸಿದ್ದಾರೆ. ವಿಜಯನಗರದ ಸಾಮಂತರಾಗಿದ್ದರು. ಅದಾದಮೇಲೆ ಅವರು ಸ್ವತಂತ್ರರಾಗಿ ಇಲ್ಲಿ 4ನೇ ರಾಜಧಾನಿಯನ್ನು ಮಾಡಿಕೊಂಡಿದ್ರು. ಬನ್ನಿ ಲೆಟ್ ಸ್ಟಾರ್ಟ್. ನಾವು ಚಾರಣವನ್ನು ಸ್ಟಾರ್ಟ್ ಮಾಡೋಣ. ಏನಂತೀರಾ ಗಿರೀಶ್? ಎಸ್, ಓಕೆ. ಭಾಳ ಹುಷಾರಾಗಿ ಹೋಗ್ಬೇಕಿಲ್ಲಿ. ನೋಡಿ ಆಗಿನ ಕಾಲದಲ್ಲೇ ಇದು ಕಲ್ಲಿನ ದಾರಿ. ನೋಡಿ ಅದು ಇನ್ನೂ ಇಂಥ ಮಳೆಗಾಲ ಬಂದ್ರೂ ಇಲ್ಲಿ ಹಾಗೆ ಈಗ ಯಾಕಂದರೆ ಸ್ನೇಹಿತರೆ, ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರೀ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದೆ. ಏಕೆಂದರೆ ನಮ್ಮ ಸ್ನೇಹಿತರು ಸಹ, ಈಗ ನಮ್ಮ ಗಿರೀಶ್ ಅವರು ಸಹ ಸೈದ್ಧಾಂತಿಕವಾಗಿ ಅವರೇ ಬೇರೆಯಾದ ಸೈದ್ಧಾಂತಿಕ ನಿಲುವಿದೆ, ನಮಗೆ ಸೈದ್ಧಾಂತಿಕ ಬೇರೆ ನಿಲುವಿದೆ.
ಆದರೂ ಸಹ ರಾಜಕಾರಣ ಬೇರೆ, ವೈಯಕ್ತಿಕ ಸಂಬಂಧಗಳು ಬೇರೆ, ಸ್ನೇಹ ಬೇರೆ. ಏನಂತೀರ ಗಿರೀಶ್? ಹಾಂ, ಹೌದು. ಹಾಗಾಗಿ ಯು ಆರ್ ಯುನೈಟೆಡ್ ವಿತ್ ಫ್ರೆಂಡ್ಶಿಪ್. ಹಾಗಾಗಿ ಇಲ್ಲಿ ರಾಜಕಾರಣದ ಒಂದು ಸೈದ್ಧಾಂತಿಕ ನಿಲುವುಗಳು ಬೇರೆ ಇದ್ದರೂ ಸಹ ನಾವು ಫ್ರೆಂಡ್ಸ್. ಹಾಗಾಗಿ ನಾವು ಈ ಸ್ವಲ್ಪ ಮಳೆ ಇತ್ತು, ಹಾಗಾಗಿ ಈ ಶೂಸು ಸ್ವಲ್ಪ ಕಾರಲ್ಲಿ ಎಲ್ಲ ಒದ್ದೆ ಆದರೆ ಸ್ವಲ್ಪ ಗೊತ್ತಿರುತ್ತೆ ನಿಮಗೂ, ಸ್ಮೆಲ್ ಬಂದುಬಿಡುತ್ತೆ ಅಂತ ಹಾಕೊಂಬರ್ನಿಲ್ಲ. ಬಟ್ ಇಲ್ಲಿ ಅದರದ್ದು ಏನು ಬೇಕಿತ್ತು, ಶೂಸ್ ಅವಶ್ಯಕತೆ ಎಷ್ಟಿತ್ತು ಅಂತ ಈಗ ಗೊತ್ತಾಗ್ತಿದೆ. ಏನಂದರೆ ಒಂದು ಒಳ್ಳೆಯ ವಿಚಾರ ಏನಂದರೆ ಇಲ್ಲಿ ಜಿಗಣೆಗಳ ಕಾಟ ಸದ್ಯಕ್ಕೆ ಕಾಣಿಸ್ತಿಲ್ಲ. ಹಾಂ, ಅದೇ ಫ್ರೆಶ್ ವಾಟ್ರು ದುರ್ಗದಿಂದ ಬೀಳ್ತಾ ಇದೆ. ಬನ್ನಿ. ಅಂದರೆ ಇಲ್ಲಿ ಸ್ನೇಹಿತರೆ ಸೀದಾ ಇಲ್ಲಿ ಆಗುಂಬೆ ಹೋಗ್ಬಿಡ್ತಾರೆ ಕೆಲವು ಜನ, ಸೀದಾ ಆ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ಆ ಕಡೆ ಹೋಗೋದು ಬದಲು ಇಂಥ ಒಂದು ಕವಳೆದುರ್ಗದ ಸ್ಪಾಟು ಚಾರಣಕ್ಕೆ ಏನೋ ಒಂದು 2 ಕಿಲೋಮೀಟ್ರು ವಾಕ್ ಮಾಡಿದ್ರೆ ಏನಾಗಲ್ಲ ಸ್ನೇಹಿತರೆ. ಏಕೆಂದರೆ ಅಂಥ ಕೆಳದಿಯ ನಾಯಕರು ಇಂಥ ಒಂದು ಇದರಲ್ಲಿ ಕೋಟೆ ಕಟ್ಟಿದ್ದಾರೆ ಅಂದರೆ ನಾವು ಮೆಚ್ಚಲೇಬೇಕಾದಂಥದ್ದೇ. ಅಂದರೆ ಇಲ್ಲಿ ಕುದುರೆ, ಆನೆಗಳು ಎಲ್ಲದೂ ಸಹ ಮೇಲೆ ಇರ್ತಕ್ಕಂತೆ. ನೋಡ್ರಿ, ಇಲ್ಲಿ ಮಾಡಿರ್ತಕ್ಕಂಥ ದಾರಿ ಏನಿದೆ ನೋಡಿ, ಇವು ಅವಕ್ಕೆಲ್ಲ ಆಗಿನ ಕಾಲಕ್ಕೆ ಸಹಕಾರಿಯಾಗೋ ಥರ. ಅಂದರೆ ಇಷ್ಟು ಮಳೆ ಬಂದು ಹಿಂಗಾಗಿದೆ, ಅವಾಗಿಂದ ಇನ್ನೂ ಇದನ್ನು ಚೆನ್ನಾಗೆ ಇಟ್ಕೊಂಡಿದ್ರು ಇದನ್ನು ಅಂತ ಕಾಣುತ್ತೆ. ನಮ್ಮ ಸ್ನೇಹಿತರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾನು ವೀಡಿಯೋ ಮಾಡೋ ಕಾರಣಕ್ಕೋಸ್ಕರ ಹಿಂದೆ ಇದ್ದೀನಿ. ಬನ್ನಿ ಹೋಗೋಣ. ಇನ್ನು ಮೇಲೆ ಹೋಗ್ತೀನಿ. ಮೇಲೆ ಹೋಗ್ಬಿಟ್ಟು ಅಂದರೆ ಈ ಕೆಳದಿಯ ನಾಯಕರು ಯಾರು ಅಂತ ನೀವು ಕೇಳಿರ್ತೀರ. ಕೆಳದಿಯ ಶಿವಪ್ಪ ನಾಯಕ ಇದರಲ್ಲಿ ಪ್ರಸಿದ್ಧ ದೊರೆ. ಹಾಗಾಗಿ ಕೆಳದಿ ಅರಸರು ಈ ಶಿವಮೊಗ್ಗ ನಮ್ಮ ಮಲೆನಾಡಿ ಭಾಗದಲ್ಲಿ ಭಾಳ ಸುಪ್ರಸಿದ್ಧ ರಾಜರುಗಳವರು. ಹಾಗೆ ಬನ್ನಿ, ಇನ್ನು ಮೇಲೆ ಏನಿದೆ ನಾನು ಇನ್ನೂ ಚೆನ್ನಾಗಿ ತೋರಿಸ್ತೀನಿ ನಿಮಗೆ. ಹಾಂ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ದಾರಿ ಟ್ರಿಕ್ಕಿ ಆಗಿದೆ. ಹಾಂ, ಇಲ್ಲಿ ಒಬ್ಬರು ನಮ್ಮ ಜೊತೆ ಮುಸ್ಲಿಂ ಸ್ನೇಹಿತರು ಇದ್ದಾರೆ. ಅವರು ಮುಖ ಎಲ್ಲ ತೋರ್ಸಂಗಿಲ್ಲ. ಹಾಗಾಗಿ ಅಲ್ಲಂದರೆ ಲೇಡೀಸ್ ಅಂತ ತಿಳ್ಕೊಬಿಡಿ, ಜೆಂಟ್ಸೇ. ಅವರು ಇದರಲ್ಲಿ ತೋರ್ಸಂಗಿಲ್ವಂತೆ. ಹಾಗಾಗಿ ಅಂತ ತೋರಿಸೋವಂಥ ಫೇಸ್ ಏನಲ್ಲ ಅದು. ಇಲ್ಲ 17 ಮಿನಿಟ್ಸ್ ವಿಡಿಯೋ ನೋಡಿ. ಇಲ್ಲಂತೂ ಭಾಳ ದುರ್ಗಮ ರಸ್ತೆ. ನಮ್ಮ ಸ್ನೇಹಿತರು ವಿಜಯ್ ಕುಮಾರು, ಒಂದು ಹಾಯಳಿ ವಿಜಯ್ ಕುಮಾರ್, ಅವರು ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ. ಒಂಥರ ಗೈಡ್, ಲೋಕಲ್ ಗೈಡ್ ಅಂತ ಹೇಳ್ಬೋದು. ಬಟ್ ಅವರು ಲೋಕಲ್ ಅವರಲ್ಲ, ದೊಡ್ಡಬಳ್ಳಾಪುರದವರು. ಆದ್ರೂ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಕೆಳದಿ ಅರಸರಿಗೂ ಇವರು ಮುತ್ತಾತವ್ರಿಗೂ ಡೈರೆಕ್ಟ್ ನಂಟಿತ್ತಂತೆ. ಹಾಗಾಗಿ ಒಂಥರ ಗೊತ್ತಿದೆ ಅವರಿಗೆ. ನೋಡಿ, ಇಲ್ಲಂತೂ ಸ್ನೇಹಿತರೆ ಇದು ರಸ್ತೆ ಸರಿಯಾಗಿ ಕನ್ವರ್ಟ್ ಆಗಿದೆ. ನೋಡ್ರೆ, ಇಲ್ಲಿ ನೀರು ಜರಿ ಹರಿಯುತ್ತಿದೆ. ಹೋಗೋ ದಾರಿಲಿ ಭಾಳ ಹುಷಾರಾಗಿ ನಡಿಬೇಕು. ಭಾಳ ಹುಷಾರಾಗಿ ನಡೀರಿ. ನೋಡಿ, ಅಂದರೆ ಆಗಿನ ಕಾಲದಲ್ಲಿ ಯಾವ ಮಟ್ಟದ ಗುಡ್ಡಕ್ಕೆ ನೋಡ್ರಿ, ಇವತ್ತು ಸರ್ಕಾರಗಳು ಮಾಡೋ ಟಾರ್ ರೋಡೇ ಕಿತ್ತೋಗ್ಬಿಡ್ತದೆ. ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ಈ ಕಲ್ಲು ಹಾಸು ಏನಿದೆ, ರಸ್ತೆ ಎಷ್ಟು ಬಿಗಿಯಾಗಿದೆ ಕೆಲವು ಕಡೆ ಅನ್ನೋದನ್ನ ನೋಡಿ. ಯಾವ ಮಟ್ಟದಲ್ಲಿದೆ, ಬರೀ ಕಲ್ಲು ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಈಗ ಫಾಗು ಕವರ್ ಆಗ್ತಿದೆ, ಸುತ್ತಲೂ ಫಾಗ್ ಕವರ್ ಆಗ್ತಿದೆ ಇಲ್ಲಿ. ನೋಡಿ, ಸದ್ಯ ಲಕ್ಕಿಲಿ ಮಳೆ ಇಲ್ಲ, ಈಗ ಸದ್ಯಕ್ಕೆ ಮಳೆ ಇಲ್ಲ, ಬಟ್ ಬರ್ಬೋದು. ನೋಡಿ, ನೀರು
ಈ ರಸ್ತೆ ಏನು ಮಾಡಿದ್ದಾರೆ ಅಲ್ಲೇ ಯಾಕೆ ಹೇಗೆ ನೀರು ಹರಿತಿದೆ ನನ್ನ ನೋಡ್ಬೋದು. ನೋಡಿ ನಮಗೆ ಇನ್ನಿಬ್ಬರು ಇಲ್ಲಿ ಇದ್ರ ಬಗ್ಗೆ ಗೈಡ್ಗಳು ಸಿಕ್ಕಿದ್ದಾರೆ. ಒಂದೇ ಹೆಸರೇನು ಮಾಮ್? ಸಾರಿ, 3 ಜನನು ಒಂದೇ ಫ್ಯಾಮಿಲಿಯವರು ಅನ್ಸುತ್ತೆ ಸಿಕ್ಕಿದ್ದಾರೆ. ಇಲ್ಲೆಲ್ಲ 3 ಜನ ಸಿಕ್ಕಿದ್ದಾರೆ. ಪಾಪ ಒಂದು ಕಾಲು ಲೇಟ್ ಆದರೂ ಸಹ ಕಷ್ಟಪಟ್ಟು ನಮಗೆ ಗೈಡ್ ತೋರಿಸ್ತಿದೆ. ಹಾಂ, ನೋಡಿ ಸ್ನೇಹಿತರೆ, ಆಗಿನ ಕಾಲದಲ್ಲೆಲ್ಲ ನೀರು ಹೋಗಲಿಕ್ಕೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಿದ್ರೇನೋ, ಬಟ್ ಈಗ ಎಲ್ಲ ನೀರು ನೋಡಿ ಮಟ್ಟದಲ್ಲಿ ಹರಿತಿದೆ. ಓಹ್, ಕ್ಯಾಮ್ರಾ ಸ್ವಲ್ಪ ಇದಾಯಿತು. ಈಗ ಸ್ವಲ್ಪ ಮಳೆ ಜಾಸ್ತಿ ಆಯಿತು. ನಿಮಗೆ ಇವಾಗ ಒಂದು ಕೋಟೆ ಇದಕ್ಕೆ ಬಂದಿದ್ದೀವಿ. ನಮ್ಮ ಸ್ನೇಹಿತರು ನಾವು ಫೋಟೋ ತಕ್ಕೋಬೇಕು ಅಂದರು. ಹಾಂ ತಗೊಳ್ಳಿ, ಯಾಕೆಂದರೆ ನಾವು ಆಮೇಲೆ ವೀಡಿಯೋಗೆ ಹೋಗ್ಬಿಟ್ರೆ ನಾವು ವಾಪಸ್ ಬರೋಲ್ಲ ಅಂತ ಫೋಟೋ ತಕ್ಕಂತೀನಿ ಅಂತಂದರು. ಹೀಗಾಗಿ ಈಗ ಒಂದು ಮೇಜರ್ ನಿಮಗೆ ಕೋಟೆ ಮತ್ತು ಒಂದು ಏನು ಇವತ್ತಿನ ಮಾನ್ಸೂನ್ ಮಳೆಗೆ ಒಂದು ಕೃತಕ ಜಲಪಾತ ಏನು ಸೃಷ್ಟಿಯಾಗಿದೆ, ಅದನ್ನ ಈಗ ನಾವು ನೋಡ್ಬೋದು ಇಲ್ಲಿ. ಕೃತಕವಾಗಿ ಇಲ್ಲಿ ನೋಡಿ ಹೆಂಗಿದೆ ಈ ಕೋಟೆ, ಯಾವ ಥರ ಒಂದು ಜಲಪಾತ ಒಂದು ಸೃಷ್ಟಿಯಾಗುತ್ತೆ ಮಳೆಗೆ ಇಲ್ಲಿ ಅಂತ ನೋಡ್ಬೋದು. ಸಖತ್ ಫೋರ್ಸ್ ಇದೆ ನೀರು, ಸಖತ್ ಫೋರ್ಸ್ ಇದೆ ಇಲ್ಲಿ. ಇನ್ನೂ ಇಲ್ಲ, ಸಖತ್ ಫೋರ್ಸ್ ಇದೆ ಸ್ನೇಹಿತರೆ, ಭಯಂಕರ ಫೋರ್ಸ್ ಇದೆ ನೀರು. ನೋಡಿ ಇಲ್ಲಿ ಕೋಟೆ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕೋಟೆ ಎಕ್ಸಾಕ್ಟಾಗಿ ಕೋಟೆ ಕಾಣ್ತಾ ಇದೆ. ಸ್ನೇಹಿತರೆ, ಈಗ ಈಗ ನೋಡಿ ಕೋರ್ಟ್ ಎಂಟ್ರೆನ್ಸಲ್ಲಿದ್ದೀವಿ. ಈಗ ಎಕ್ಸಾಕ್ಟ್ ಕೋರ್ಟ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಅಲ್ಲೇ ಈ ಥರದ್ದೊಂದು ಫಾಲ್ಸು ಬರ್ತಿದೆ. ಹೇಗಿದೆ ಗಿರೀಶ್ ಅವರೇ? ಹಾಂ, ಹೌದಾ? ಸಖತ್ತಾಗಿದೆಯಾ? ಹಾಂ ಹಾಂ, ಏನೂ ಬೇಡ. ನಮ್ಮ ಪಶ್ಚಿಮ ಘಟ್ಟದ ಮಲೆನಾಡಿನ ಮುಂದೆ ನಮ್ಮ ಕರ್ನಾಟಕದಲ್ಲಿ ಇಡೀ ಇಂಡಿಯಾ ಕಾಣುತ್ತೆ. ಹಾಂ, ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶ ಕಾಣುತ್ತೆ. ಕರ್ನಾಟಕದಲ್ಲಿ ಇಡೀ ಪ್ರಪಂಚ ಕಾಣುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಡೀ ಭೂಮಂಡಲ ಕಾಣುತ್ತೆ. ಹೌದು, ನಮ್ಮ ಕರ್ನಾಟಕದಲ್ಲಿ 7 ಅದ್ಭುತಗಳು ಅಂತ ಏನು ಹೇಳ್ತೀವಿ. ನೋಡಿ ಕೋಟೆ ಗಿರೀಶ್ವರೇ, ನೋಡಿ ಯಾವ ಮಟ್ಟದಲ್ಲಿ ಅವತ್ತಿನ ಕಾಲದಲ್ಲಿ ಇದು ಕಟ್ಟಿದ್ದಾರೆ ಅಂತ ನೋಡಿ ನೀವು. ಅವತ್ತಿನ ಮಟ್ಟದಲ್ಲಿ ಕಲ್ಲುಗಳನ್ನು ಕಟ್ಟಿ ಅವನ್ನ ಇದು ಮಾಡಿ ಕಟ್ಟಿದ್ದಾರೆ ಅಂತಂದರೆ ಯಾವ ಮಟ್ಟದಲ್ಲಿದೆ ಅಂತ ನೋಡಿ. ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ, ಇಲ್ಲಿಗ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು. ಈಗ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ನಾನು ಮೇ ಬಿ ಇನ್ನು ಮುಂದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತದ್ದು ಸ್ನೇಹಿತರೆ. ಕೋಟೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಕೋಟೆ ಬೆಟ್ಟ. ಇನ್ನು ಮುಂದಕ್ಕೆ ಒಳಗಡೆ ಏನಿದೆ ಅನ್ನೋದನ್ನ ಒಳಗಡೆ ಹೋಗ್ತೀನಿ ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಈಗ ಆ್ಯಕ್ಚುಲಿ ಕೋಟೆಗೆ ಬಂದ್ವಿ. ಕೋಟೆಗೆ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ, ಯಾರು ಈ ಗೇಮ್ ಆಫ್ ಥ್ರೋನ್ಸ್ ಎಲ್ಲ ನೋಡಿದರೆ ಈ ಹೊರೆನಾಲ್ ಕೋಟೆ ಥರಕ್ಕೆ ಹಾಳಾಗಿರೋ ಕೋಟೆ ಥರಕ್ಕೆ ಕಾಣುತ್ತೆ. ನಮ್ಮ ಕೆಳದಿಯ ರಾಜರದು ಮನೆ ಒಳಗಡೆ ಬಂದಿದ್ದೀವಿ. ಒಳಗಡೆ ಏನೇನಿದೆ ಅನ್ನೋದನ್ನ ಹೇಳ್ತೀವಿ. ಗೇಟು ಕ್ಲೋಸ್ ಮಾಡಿದ್ರಿಂದ ಮಳೆಗಾಲ ನೋಡಿ, ಇಲ್ಲಿ ಹಳೆ ಹೊಳೆ ಉಳಿಕೆಗಳೆಲ್ಲ ಇದೆ ಹಳೇದು. ಇಲ್ಲಿ ಇದ್ರದ್ದು ಮೇಜರ್ ಹಿಸ್ಟ್ರಿ ಅಲ್ಲೇ ಹಾಕಿದ್ದಾರೆ ಸ್ನೇಹಿತರೆ. ಅದನ್ನು ಒಂದು ಈ ಟೈಮಲ್ಲಿ ಒಂದು ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಯಾಕೆಂದರೆ ತುಂಬ ಪಾಚಿ ಕಲ್ಲುಗಳ ಮೇಲೆ ನಾವು ಭಾಳ ವಿಡಿಯೋ ಮಾಡೋದೊಂದು ಹೋಗಲಿ, ಮತ್ತು ಇಲ್ಲಿ ಬರೋದೂ ಭಾಳ ಜಾಗರೂಕತೆಯಿಂದ ಬರಬೇಕಾಗುತ್ತೆ ಇಲ್ಲಿ. ಯಾಕಂದರೆ ಕೆಳಗಡೆ ಕಲ್ಲೇ ಇರೋದ್ರಿಂದ ಬಿದ್ದರೆ ತುಂಬ ಏಟಾಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಈಗ ನಾನು ಇದರ ಹೆಬ್ಬಾಗ್ಲೇನಿದೆ, ಹೆಬ್ಬಾಗ್ಲಿಗೆ ಮತ್ತೆ ಬಂದಿದ್ದೀನಿ. ನಿಮ್ಗೆ ಅದು ತೋರಿಸ್ದೆ, ಅಲ್ಲಿ ಅದನ್ನು ಗೇಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಇದು ಹೆಬ್ಬಾಗ್ಲಿದ್ದು. ಆ್ಯಕ್ಚುಲಿ ಇದು ಮೇಯ್ನ್
ಹೆಬ್ಬಾಗ್ಲು ಸ್ನೇಹಿತರೆ. ನೋಡಿ, ಇದು ಹೆಬ್ಬಾಗ್ಲಿಂದ ಆಚೆ ಬಂದಿದ್ದೀನಿ. ಇದ್ರದ್ದು ಹಿಸ್ಟ್ರಿ ಏನು ಅದೊಂದು ಒಂದು, ಯಾಕಂದರೆ ನಾವು ಹೇಳಬೇಕಾಗತ್ತೆ. ಸುಮ್ಮನೆ ಕವಲೇದುರ್ಗ ಏನು ಸುಮ್ಮನೆ ಕೋಟೆ ಕಟ್ಟಿದ್ರಂತೆ, ಇದು ಮಾಡಿದ್ರಂತೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಕೆಳದಿ ರಾಜರ ಒಂದು 4ನೇ ರಾಜಧಾನಿಯಾಗಿತ್ತು, ಮಾಡ್ಕೊಂಡಿದ್ರು ಅಂತ. ಕಂಪ್ಲೀಟ್ ಹಿಸ್ಟ್ರಿಯನ್ನು ಇಲ್ಲೇ ಕೊಟ್ಟಿದ್ದಾರೆ. ನಾವು ಏನೇ ಇದು ಮಾಡಿದ್ರೂ ಜಿಯೋಲಜಿಕಲ್ ಸರ್ವೆ ಅಥವಾ ಹಿಸ್ಟ್ರಿ ಏನಿರ್ತದೆ ನೋಡಿ ಇಲ್ಲೇ ಇದೆ ಸ್ನೇಹಿತರೆ. ನಿಮಗೆ ಓದ್ಬಿಡ್ತೀನಿ ನೋಡಿ. ಏನಿದೆ ಅಂದರೆ, ಭುವನಗಿರಿ ಎಂದು ಕರೆಯಲ್ಪಡುವ ಕವಲೇದುರ್ಗ ವಿಜಯನಗರ ಅರಸರ ಸಾಮಾಂತರ ತದನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಕಿರಿದುರ್ಗವಾಗಿತ್ತು. ವೆಂಕಟಪ್ಪ ನಾಯಕ 1582 1679 ಈ ಕೋಟೆಯನ್ನು ನಿರ್ಮಿಸಿದನು. ಕೋಟೆ ಆವರಣದಲ್ಲಿ ಅರಮನೆ, ಮಹಂತಿನ ಮಠ, ಶೃಂಗೇರಿ ಮಠ, ಟಂಕಶಾಲೆ, ಕಣಗಳು, ಆನೆ ಮತ್ತು ಕುದುರೆ ಲಾಯಗಳಿದ್ದು ಇಲ್ಲಿ ಕೊಳಗಳು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಸುಸಜ್ಜಿತ ಅಗ್ರಹಾರವನ್ನಾಗಿ ಮಾಡಲಾಗಿತ್ತು. ನೈಸರ್ಗಿಕವಾದ ಗುಡ್ಡದ ರೂಪರೇಷೆಯನ್ನು ಅನುಸರಿಸಿ ಬೃಹತ್ ಕಣಶಿಲೆಯ ಕಲ್ಲುಗಳಿಂದ ನಿರ್ಮಿಸಲಾದ ಈ 3 ಸುತ್ತಿನ ಕೋಟೆ ಇಕ್ಕೆಲಗಳು ಪ್ರತಿಯೊಂದು ಸುತ್ತಿನ ಕಾವಲುಗಾರರ ಕೋಟೆಗಳನ್ನು ಒಳಗೊಂಡಂತೆ ಪ್ರವೇಶ ದ್ವಾರವಿತ್ತು. ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಶಿಥಿಲಗೊಂಡ ಅರಮನೆಗಳು, ನಿವೇಶನಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಈ ದುರ್ಗದ ಎತ್ತರ ಹಾಗೂ ಮಧ್ಯಭಾಗದಲ್ಲಿ ಶಿಖರೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಸಣ್ಣ ದೇವಾಲಯವಿದೆ. ಈ ದೇವಾಲಯವು ತಲವಿನ್ಯಾಸದಲ್ಲಿ ಗರ್ಭಗೃಹ, ನಂದಿಮಂಟಪ ಹಾಗೂ ಮುಖಮಂಟಪವನ್ನು ಹೊಂದಿದ್ದು ದಿಗಂತದಲ್ಲಿ ಸೂರ್ಯಾಸ್ತದ ಅನುಪಮ ಸೌಂದರ್ಯವನ್ನು ನೋಡಲು ಸಹಕಾರಿಯಾಗುತ್ತದೆ. ಅಂದರೆ ಸಂಜೆ ಏನಿದೆ, ಸನ್ಸೆಟ್ ಏನಿದೆ, ಇದು ಸೂಪರಾಗಿ ಕಾಣುತ್ತೆ ಇಲ್ಲಿ ಸಂಜೆ ಟೈಮಲ್ಲಿ ಬಂದರೆ. ಬೇರೆ ಟೈಮಲ್ಲಿ ಬಂದರೆ ಅಥವಾ ಈಗ ಮೋಡ್ಗಳು ಕವರ್ ಆಗಿರೋದ್ರಿಂದ ಸ್ನೇಹಿತರೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಬೇರೆ ಟೈಮಲ್ಲಿ ಬಂದಾಗ ಸೂರ್ಯಾಸ್ತ ಸೂಪರಾಗಿರುತ್ತೆ, ಸನ್ಸೆಟ್ಟು ಸಹಕಾರಿ. ಕೋಟೆ ಒಳಗಿನ ಅರಮನೆ ನಿವೇಶನ ಒಂದು ಎತ್ತರವಾದ ಮಜಲುಗಳುಳ್ಳ ಅಲಂಕೃತವಾದ ಅನುಷ್ಠಾನವನ್ನು ಹೊಂದಿದೆ. ನಾನು ನೋಡಿದೆ, ಅಲ್ಲೇ ಗ್ರಿಲ್ ಹತ್ರ ನೋಡಿದೆ, ಕಾಣಿಸ್ತಿತ್ತು. ಇತ್ತೀಚೆಗೆ ನಡೆಸಿರುವ ಸಂರಕ್ಷಣಾ ಕಾರ್ಯದಲ್ಲಿ ಒಂದಕ್ಕೊಂದು ಸಂಪರ್ಕವಿರುವ ಹಲವಾರು ಕೋಟೆಗಳನ್ನು ಹೊಂದಿರುವ ಸ್ತಂಭಗಳು, ಜಗತಿಯುಳ್ಳ ಒಳಾಂಗಣ ಬೆಳಕಿಗೆ ಬಂದಿದೆ, ಹೊಸದಾಗಿ ಬಂದಿದೆ. ಇನ್ನೊಂದು ಕಂಡಿಡಿದ್ರೆ, ಯಾಕೆಂದರೆ ಒಂದಕ್ಕೊಂದು ಕನೆಕ್ಷನ್ ಇದೆ, ಅದು ಮಣ್ಣಲ್ಲಿ ಮುಚ್ಚೋಗಿದೆ, ಅದು ಸಿಕ್ಕಿದೆ ಈಗ. ಇದರ ಜೊತೆಗೆ ಮುಂಭಾಗದಲ್ಲಿ ಸ್ತಬ್ಧಗಳುಳ್ಳ ಜಗತಿ, ನೈಮಿತಕ ಪೂಜಾ ಕೋಣೆ, ಅಡುಗೆ ಮನೆ, ಸ್ನಾನಗೃಹ, ತನ್ನದೇ ಆದ ನೀರು ಸರಬರಾಜು ವ್ಯವಸ್ಥೆ ಇರುವ ಸ್ನಾನದ ಮನೆ. ಅಂದರೆ ಆಟೋಮೆಟಿಕಲಿ ಅದಕ್ಕೆ ಒಂದು ಏನು ಅವತ್ತಿನ ಒಂದು ಫಿಸಿಕ್ಸ್ ಏನು ಯೂಸ್ ಮಾಡಿಕೊಂಡು ಅವತ್ತಿನ ಡೈರೆಕ್ಟಾಗಿ ನೀರು ಬರೋ ಥರ ಒಂದು ಸ್ನಾನದ ಮನೆಯೂ ಇತ್ತು ಅಂತ. ಒಳಗಡೆ ಇವತ್ತು ಅನ್ಫಾರ್ಚುನೇಟ್ಲಿ ಮಳೆಯಲ್ಲಿ ಬರೋದೇ ಕಷ್ಟ, ಈ ಪಾಚಿ ಇದೇನು ಈ ಕಲ್ಲುಗಳ ಮಧ್ಯದಲ್ಲಿ. ಅದು ಓಪನ್ ಇದ್ದಿದ್ರೆ ನಾನು ಇನ್ನೂ ನಿಮಗೆ ಇದರ ಒಳಗಡೆ ತೋರಿಸ್ತಿದ್ದೆ ಯಾವ ಥರ ಇರ್ತಿತ್ತು ಅಂತ. ಆವರಣವಿರುವ ಹಿತ್ತಲ ಕೋಣೆ, ಪಾವಿಟೆಗಳುಗಳ ನೀರಿನ ಕೊಳ, ಅಂದಿನ ಕಾಲದ ಅರಮನೆ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ. ಅಂದಿನ ಕಾಲದಲ್ಲಿ 5 ಕಡೆ ಜ್ವಾಲೆಗಳುಳ್ಳ ಹೊರಸೂಸುವ ಕಲ್ಲಿನ ಒಲೆಗಳು ಪಾಕಶಾಲೆ ಕಂಡುಬಂದಿರುವುದು ಗಮನಾರ್ಹ. ಅಂದರೆ ಅವತ್ತಿನ ಕಲ್ಲಿನ ಒಲೆಯು ಪಾಕಶಾಲೆ ಅಂದರೆ ಅವತ್ತಿಗೆ ಎಷ್ಟು ಟೆಕ್ನಾಲಜಿಯಾಗಿ ಕೆಳದಿ ರಾಜರುಗಳು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರು ಇಲ್ಲಿ ಅನ್ನೋದು ಒಂದು ಗೊತ್ತಾಗ್ತದೆ ಅನ್ನೋದು ಇದರಲ್ಲಿದೆ. ಆದಷ್ಟು ನೀವು ಮಾನ್ಸೂನ್ನಲ್ಲಿ ಫ್ಯಾಮಿಲಿ ಜೊತೆ ಬರೋಕ್ಕೆ ಇದು ಅಷ್ಟು ಸಹಕಾರಿ ಆಗಿರೋದಿಲ್ಲ. ಫ್ಯಾಮಿಲಿ ಜೊತೆ ಸ್ವಲ್ಪ ರಿಸ್ಕ್ ಆಗ್ಬೋದು. ಬಂದರೆ ಹುಷಾರಾಗಿ ಬರ್ಬೋದು ಮಾನ್ಸೂನ್ನಲ್ಲೂ. ಬಟ್ ಇದು ಓಪನಿಂಗು ಎಷ್ಟೊತ್ತಿಗೆ ಆಗುತ್ತೆ ಅನ್ನೋದು ಬಗ್ಗೆ ಒಂದು ನಿಷೇಧಿತ ನಿಯಂತ್ರಿತ ಪ್ರದೇಶ ನೋಡಿ. ಪ್ರಕಾರ ಸಂರಕ್ಷಿತ 100 ಮೀಟರ್ ಒಳಗೆ ಮತ್ತು ಗಣಿಗಾರಿಕೆ ಮತ್ತು ಇದೆಲ್ಲ ಇದು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಕಡ್ಡಾಯ ಒಂದು ಸ್ಟ್ರಿಕ್ಟಾಗಿ ಒಂದು ಈ ಥರನ್ನ ಸಂರಕ್ಷಣೆ ಮಾಡಬೇಕಾದ ನಮ್ಮೆಲ್ಲ ಕರ್ತವ್ಯ. ಹಾಗಾಗಿ ಇಲ್ಲಿ ಮಾನ್ಸೂನ್ ಅತಿಯಾದ ಮಳೆ ಟೈಮಲ್ಲಿ ಬರೋದು, ಅಷ್ಟು ಫ್ಯಾಮಿಲಿಗಳು ಬರೋದು ಅಷ್ಟು ಸುರಕ್ಷಿತವಲ್ಲ. ಅಂದರೆ ಕಲ್ಲು ಹುಷಾರಾಗಿ ಬಂದರೆ ನೋಡ್ಕೊಂಡು ಹೋಗ್ಬೋದು. ಅಂದರೆ ಪ್ರಕೃತಿ ಅದ್ರ ಜೊತೆಗೆ ಕೋಟೆ ನೋಡೋದ್ರ ಜೊತೆಗೆ ಸುತ್ತಮುತ್ತ ಇದೇನಿದೆ ಪ್ರಕೃತಿ ಏನಿದೆ ಅಷ್ಟು ಸೊಗಸಾಗಿದೆ ಇಲ್ಲಿ. ಹಾಗಾಗಿ ಬಂದರೆ ಅಥವಾ ಹುಡುಗರುಗಳು ಇವ್ರು ಬಂದರೆ ಬರ್ಬೋದು, ಒಳ್ಳೆ ಶೂಸ್ ಅಥವಾ ಮತ್ತೊಂದು ಧರಿಸಿ ಇಲ್ಲಿ ಬರ್ಬೋದು. ಆದಷ್ಟು ಅವರ ಎಚ್ಚರಿಕೆ ಅವ್ರ ಕೈಲಿದ್ದರೆ ಬಂದು ನೋಡಿಕೊಂಡು ಇಲ್ಲಿ ಒಂದು ಟ್ರೆಕ್ಕಿಂಗ್ ಟೈಪಲ್ಲಿ, ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಟೈಪಲ್ಲಿ, ಅಂದರೆ ಹೆವಿ ಅಲ್ಲ, ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಟೈಪಲ್ಲಿ ಇದೊಂದು ಹೊಸ ಅನುಭವವನ್ನು ಗಳಿಸ್ಕೋಬೋದಾಗಿದೆ ಸ್ನೇಹಿತರೆ. ಹಾಗಾಗಿ ಬನ್ನಿ, ನಾವು ಈ ಮಳೆಯ ನಡುವೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಇಲ್ಲಿ ನಾನು ಕವರ್ ಮಾಡುವಂಥ ಒಂದು ನನ್ನ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾಗಿ ನನ್ನ ಈ ಪ್ರದೀಪ್ ಸ್ಟ್ರೈಟ್ ಜರ್ನಲಿಸಮ್ ಚಾನಲ್ ಏನಿದೆ, ಈ ರಾಜಕೀಯ ವಿಚಾರಗಳನ್ನು ಮಾಡಿದ್ದು ನಾನು ಈ ಥರದ್ದೊಂದು ಆಚೆ ಕಡೆ ಬಂದು ಮಾಡೋಣ, ಈ ಥರ ಬಂದಾಗ ಫ್ರೆಂಡ್ಸ್ ಜೊತೆ ಅಂದಾಗ ಈ ಥರದ್ದೊಂದು ತಿಳಿಸಿದ್ದೀನಿ. ನಿಮ್ಗೆ ಇಷ್ಟವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬನ್ನಿ, ಈ ಕಡೆ ಬಂದಾಗ ಇದು ತೀರ್ಥಹಳ್ಳಿಯಿಂದ ನಗರಕ್ಕೆ ಹೋಗೋ ದಾರಿ ಮಧ್ಯದಲ್ಲೇ ಹಾಗೆ ಲೆಫ್ಟ್ ಎತ್ಕೊಂಡ್ರೆ 4 ಕಿಲೋಮೀಟ್ರು ಆಗುತ್ತೆ ಕವಲೇದುರ್ಗ. ಬಂದು ಒಂದು ವಿಸಿಟ್ ಮಾಡುವಂಥ ಹಳೆಯ ಐತಿಹಾಸಿಕ ಸ್ಥಳ. ಬನ್ನಿ ನೋಡಿ, ಇಲ್ಲಿ ತುಂಬ ಖುಷಿ ಪಡ್ತೀರಾ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕಿಂದಾಗಿ ಕೆಳದಿ ರಾಜರ ಬಗ್ಗೆ ಇನ್ನಷ್ಟು ಗೌರವ ಈ ಕೋಟೆಗಳನ್ನು ನೋಡಿದ ಮೇಲೆ ನಿಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀರಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ ಎಲ್ಲ ಥರದ್ದು. ನಮಸ್ಕಾರ ಸ್ನೇಹಿತರೆ.
ಏನಂದರೆ ನಾವು ಇನ್ನೇನು ಓಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಕೋಟೆ ಬಾಗಿಲನ್ನು ಆ ಕಡೆ ಫಸ್ಟ್ ಕೋಟೆ ಏನು ಮೊದಲನೇ ಸುತ್ತಿನ ಕೋಟೆ ಇದೆ ಅದರ ಬಾಗಿಲನ್ನು ತೆಗೆದ್ರು ಬಂದು. ಹಾಗಾಗಿ ನಾನು ಒಳಗಡೆ ಬರಲಿಕ್ಕೆ ಏನಿದೆ ಕವಲೇದುರ್ಗದ ಕೋಟೆ ಒಳಗಡೆ, ಇದು 3 ಸುತ್ತಿನ ಕೋಟೆ, ಒಳಗಡೆ ಬರಲಿಕ್ಕೆ ಒಂದು ಅವಕಾಶ ಆಯಿತು ಸ್ನೇಹಿತರೆ. ಹಂಗಾಗಿ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದ್ರ ಆಚೆ ಕಡೆ ಬರೀ ಒಂದು ಗೋಡೆಗಳು ಮಾತ್ರ ಕಾಣಿಸುತ್ತೆ, ಒಳಗಡೆದು ಇದ್ರ ಸೌಂದರ್ಯ ಇರೋದು ಈ ಕೋಟೆ ಒಂದು 3 ಸುತ್ತಿನ ಕೋಟೆ ಏನಿದೆ ಇದ್ರ ಸೌಂದರ್ಯ ಇರೋದೇ ಆ್ಯಕ್ಚುಲಿ ಒಳಗಡೆ ಸ್ನೇಹಿತರೆ, ಒಳಗಡೆ ಇದೆ. ಬನ್ನಿ, ಇದು ಇನ್ನೂ ಮುಗಿದಿಲ್ಲ. ಈ ಕೋಟೆ ಒಂದು ಇದರ ಒಂದು ಸೌಂದರ್ಯವನ್ನು ಒಣಿಸೋಕ್ಕೆ ಇನ್ನೂ ಸದ್ಯ ನನಗೆ ಆ ಟೈಮಿಗೆ ಬಂದು, ಈ ಮಳೆಯಲ್ಲೂ ಬಂದು ಡೈಲಿ ಇದೇ ಟೈಮಿಗೆ ಬರ್ತಾರಂತೆ ಅವರು, ಬಂದು ಓಪನ್ ಮಾಡಿದ್ದಾರೆ. ನಾವೀಗ ಹೋಗೋಣ. ಈಗ ದಾಟಿರೋದು ಇದು ಎರಡನೇ ಸುತ್ತಿಂದು ದಾಟಿದ್ದೀನಿ. ಈಗ 3ನೇ ಸುತ್ತಿಂದು ಮೇಲಿದೆ. ಬನ್ನಿ ಸ್ನೇಹಿತರೆ, ನನ್ನ ಸ್ನೇಹಿತರೆಲ್ಲ ಆಲ್ರೆಡಿ ಮೇಲೆ ಹೋಗಿದ್ದಾರೆ. ನಾನು ವಿಡಿಯೋ ಮಾಡಲಿಕ್ಕೋಸ್ಕರನೇ ಹಿಂದೆ ಉಳ್ಕೊಂಡೆ. ಇವತ್ತು ನೋಡಿ, ಈಗಿನ್ನೂ ಒಳ್ಳೆ ಫಾಗು, ಮಂಜು ಬಿದ್ದಿದೆ. ಈಗ ಮಳೆ ಹೋಯ್ತು, ಮಂಜು ಬಿದ್ದಿದೆ. ಹಾಗಾಗಿ ಇದ್ರ ಮಧ್ಯದಲ್ಲಿ ಇದು ನಡೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಹೀಗೆ ಆದರೂ ಸ್ಟೆಪ್ಸು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸ್ಟೆಪ್ಸು ಇಲ್ಲೇನು ಯಾವುದೇ ಥರದ ಒಂದು ಏನು ತೊಂದರೆ ಆಗಿಲ್ಲ, ಹಾಳಾಗಿಲ್ಲ. ಹಾಗೇ ಅದರ ಹಳೆಯ ಒಂದು ಏನಿದೆ ಇದನ್ನ ಕಾಪಾಡ್ಕೊಂಡಿದೆ ಇಲ್ಲಿ. ಬನ್ನಿ ಮೇಲೆ ಹೋಗೋಣ. ಮೇಲೆ ನೋಡಿ, 3ನೇ ಸುತ್ತಿನ ಕೋಟೆ ಮೇಲೆ ಇದೆ. ಮೇಲೆ ಹೋಗೋಣ ಬನ್ನಿ ಸ್ನೇಹಿತರೆ. ನನ್ನ ಸ್ನೇಹಿತರು ಅಲ್ಲಿದ್ದಾರೆ ನೋಡಿ. ಈ ಕಲ್ಲುಗಳು ವಿಡಿಯೋದಲ್ಲಿ ನೋಡೋದು ತುಂಬ ಚಿಕ್ಕದಾಗಿ ಕಾಣ್ತಿದೆ, ಬಟ್ ಓವರಾಲ್ 1 ಫೀಟ್ ಇದೆ ಸ್ನೇಹಿತರೆ. ಇದು 1 ಫೀಟ್ ಇದೆ. ಇದು ಹತ್ತಬೇಕಾಗತ್ತೆ. ಬನ್ನಿ, 1 ಫೀಟ್ ಮೇಲೆ ಇದೆ. ಹೊರಕು ಬಿದ್ದು ಆಗಿದೆ. ಬನ್ನಿ, ಅದ್ಭುತವಾದ ಸೌಂದರ್ಯ ಸ್ನೇಹಿತರೆ, ಅದ್ಭುತವಾದ ಸೌಂದರ್ಯ. ಈಗ ತಾನೇ ಇನ್ಯಾರೋ ನಮ್ಮಂಥ ಚಾರಣ ಮಾಡೋಂಥ ಯುವಕರು ಬಂದಿದ್ದಾರೆ. ಬನ್ನಿ, ಸ್ನೇಹಿತರೆ ಒಳ್ಳೆ ಹುಡುಗರು, ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಳ್ಳಿ. ನಾವು ಹೋಗೋಣ. ನಾವು ಹೋಗಿ ಇಲ್ಲಿ ಬಂದಾಗ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹತ್ತೋದಕ್ಕೆ ಅಲ್ಲಿ ಸುಸ್ತಾಗುತ್ತೆ. ಅದು ಮಳೆಗಾಲದಲ್ಲಂತೂ ನೋಡಿ ಎಲ್ಲ ಕಡೆ ನೀರು ಹರಿತಿದೆ, ತುಂಬ ನೀರು ಹರಿತಿದೆ ಇಲ್ಲಿ. ನೋಡಿ, ಬೃಹದಾಕಾರದ ಒಂದು ಮರ ಇದು ಮೇಲೆ. ನೋಡಿ, ಇಲ್ಲಿ ಈ ವ್ಯೂ ಪಾಯಿಂಟ್ ಇದೆಯಲ್ಲ ಸ್ನೇಹಿತರೆ, ಹೇಗಿದೆ ನೋಡಿ. ಕಾಣ್ತಿದ್ದೆ ನಿಮಗೆ ಯಾವ ಥರ ಇದೆ ಅಂತ ಗಮನಿಸಿ. ಇಲ್ಲಿ ಮಸ್ಟ್ ವಿಸಿಟ್ ಸ್ಪಾಟ್, ಇದು ಮಸ್ಟ್ ವಿಸಿಟ್ ಸ್ಪಾಟ್, ಇದು ಬರಲೇಬೇಕು. ಮಸ್ಟ್ ವಿಸಿಟ್ ಸ್ಪಾಟು. ಬನ್ನಿ, 3ನೇ ಸುತ್ತಿನ ಕೋಟೆ ಟಾಪಲ್ಲಿದೆ. 3ನೇ ಸುತ್ತಿಂದು ಬನ್ನಿ, ಅಲ್ಲಿ ಏನಿದೆ ನೋಡೋಣ. ಆವಾಗಲೇ ನಾನು ಕೆಳಗಡೆ ಇರ್ತಕ್ಕಂಥ ಹಿಸ್ಟ್ರಿ ಓದಿದೆ, ಯಾವ ಥರ ಇದೆ, ಏನಿದು, ಹೇಗೆ ಅಂತ. ಬನ್ನಿ ಮೇಲೆ ನೋಡೋಣ. ಮೆಟ್ಲುಗಳನ್ನು ಹತ್ತಿ ಪೂರ್ತಿ ಮೇಲೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಗೊತ್ತಾಗತ್ತೆ. ಬನ್ನಿ ಗಿರೀಶ್ ಅವರೇ, ಹೇಗಿದೆ? ಹಾಂ ನಮ್ಮ ಸ್ನೇಹಿತರು ಅವರ ವರ್ಣನೆಗಳು ಸಹ ಹೇಳ್ತಾರೆ. ಅವರು ಹೇಗಿದೆ? ಇದೀಗ ನಾವು ಬಂದಿರೋದು ನಿಮ್ಗೆ ಗೊತ್ತಾ, 3ನೇ ಸುತ್ತಿನ ಕೋಟೆಗೆ, ಲಾಸ್ಟ್ ಕೋಟೆಗೆ ಇದೆ. ಲಾಸ್ಟ್ ಕೋಟೆಗೆ ಬಂದಿದ್ದೀವಿ ನಾವು. ಜನ ಹೇಗೆ ಓಡಾಡ್ತಿದ್ರು ಆಗ, ಹೇಗಿರ್ತಿದ್ರು ಇಲ್ಲಿ ಅನ್ನೋದು ಒಂದು ಆಶ್ಚರ್ಯ ಆಗುತ್ತೆ. ಇವತ್ತಿನ ಒಂದು ಮಿಷನರಿ ಮೆಕ್ಯಾನಿಕಲ್ ಒಂದು ಯುಗದಲ್ಲಿ ಹೇಗಿರ್ತಿದ್ರು ಆಗ, ಹೇಗೆ ಓಡಾಡಲಿಕ್ಕೆ ಎಲ್ಲ ಸಹಕಾರ ಮಾಡ್ಕೊತಿದ್ರು. ಈಗ 3ನೇ ಸುತ್ತು, ಕೊನೆಯ ಸುತ್ತು ಏನಿದೆ ಕೋಟೆ, ಅಲ್ಲಿ ಬಂದಿರೋ ಸ್ನೇಹಿತರೆ. ಎಂಟ್ರೆನ್ಸ್ಗೆ ಬನ್ನಿ. ಓಕೆ ನೋಡಿ, ಶ್ರೀಕಂಠೇಶ್ವರ ದೇವಸ್ಥಾನ ಏನಲ್ಲಿ ಮೆನ್ಷನ್ ಮಾಡಿದ್ರು, ಆ ದೇವಸ್ಥಾನ ಕಾಣ್ಬೋದು ನೀವು ಇಲ್ಲಿ.
ಹಾಂ ಕಾಣ್ಬೋದು. ಇದು ಇಲ್ಲಿ ಫೈನಲ್ ದೇವಸ್ಥಾನ ಇದೆ. ದೇವಸ್ಥಾನ ಸ್ನೇಹಿತರೆ ನೋಡಿ, ಶ್ರೀಕಂಠೇಶ್ವರ ದೇವಸ್ಥಾನ. ಅದೇ ಹೇಳಿ ನಾನು ಕಲ್ಯಾಣಿ ನೋಡೋಣ, ಕಲ್ಯಾಣಿ ಇದೆ 10 ಪಾಯಿಂಟ್ ಒಳಗಡೆ ಇರ್ತಕ್ಕಂಥದ್ದು. ಸ್ನೇಹಿತರೆ ನಮಸ್ಕಾರ. ಇದು ಮೇಲೆ ಇರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ. ಹೇಗಿದೆ ನೋಡಿ, ಕೋಟೆಯ ಮೇಲೆ ಕೊನೆಯ ಕೋಟೆ. ಇನ್ನೊಂದು ಪೀಕ್ ಪಾಯಿಂಟ್ ಇದೆ, ಅಲ್ಲೂ ಹೋಗೋಣ ಸ್ನೇಹಿತರೆ. ಅಲ್ಲೂ ಏನಿದೆ ಅಂತಂದ್ಬಿಟ್ಟು ನೋಡೋಣ ಸ್ನೇಹಿತರೆ. ನಾವು ಹೋಗ್ತಾ ಇದ್ದೀವಿ. ಲಾಸ್ಟ್ ಪಾಯಿಂಟ್ ಇಲ್ಲೊಂದು ಕೊಳ ಇದೆ ಅಂತಂದರು. ಇಲ್ಲಿನ ಇನ್ಸ್ಟ್ರಕ್ಟರ್ ಏನಿದ್ದಾರೆ, ಇಲ್ಲಿನ ಸೆಕ್ಯೂರಿಟಿ ಮಾಡುವಂಥವ್ರು ಏನಿದ್ದಾರೆ, ಇಲ್ಲೊಂದು ಕೊಳ ಇದೆ ಹುಷಾರು ಅಂತಂದರು. ನೋಡಿ ಟಾಪು ಇದೇ ಟಾಪ್. ಬೇಬಿ ನೀವು ಹೋಗಿ ಚೋಯಿ, ನೀವು ಹೋಗಿ ಗಿರೀಶ್. ಹಾಂ ನೋಡಿ, ಇದು ಟಾಪು. ಇಲ್ಲೊಂದು ಫೋಟೋ ತೆಗಿಗುರು, ಸಖತ್ತಾಗೈತಿ ಇಲ್ಲಿ. ಹಾಂ ಸ್ವಲ್ಪ ಇದೆಲ್ಲಿಗೆ ಹೋಗುತ್ತಂದ್ರೆ ರಜಾ, ಇದು ಇನ್ನೊಂದು ರೋಡು ಅನಿಸುತ್ತೆ. ಹೈಯೆಸ್ಟ್ ಪೀಕ್ ಪಾಯಿಂಟು, ಪೀಕ್ಗೆ ಹೋಗ್ತಾ ಇದ್ದೀವಿ ಈಗ. ಪೀಕ್ ಲೆವೆಲ್ ಇದೇ ಪೀಕ್, ಮೇ ಬಿ ಹೈಯೆಸ್ಟ್ ಪೀಕ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ ನಾವೀಗ. ನೋಡಿ ಈ ಪೀಕ್ ಹೋದರೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್, ಹೈಯೆಸ್ಟ್ ಪೀಕ್ ಆಫ್ ದಿ ಪೋರ್ಟ್, ಕವಲೇದುರ್ಗದ ಶಿಖರ, ಕೊನೆ ಹಂತ ಇದು. ಇಲ್ಲಿ ಸ್ವಲ್ಪ ಫ್ಲಾಟಾಗಿ ಹಾಕಿದ್ದಾರೆ ಕಲ್ಲುಗಳು, ಮೆಟ್ಲೇನಿಲ್ಲ. ಮೇ ಬಿ ಇಲ್ಲಿ ಡೈರೆಕ್ಟ್ ಬಂದು ಕೌಲು ಕಾಯ್ತಿದ್ರು ಅನಿಸುತ್ತೆ. ಇದು ಕೋಟೆ ವ್ಯೂ ಪಾಯಿಂಟ್ 360 ಡಿಗ್ರಿ. ನಾವೀಗ ಡೆಸ್ಟಿನೇಷನ್ ಏನಿದೆ ಇದನ್ನು ಫುಲ್ಲು ನೋಡಿ, ಕಾಣಿಸ್ತಿಲ್ಲ, ಸಖತ್ ಫಾಗ್ ಇದೆ. ಸಖತ್ ಫಾಗ್ ಇದೆ ಸ್ನೇಹಿತರೆ. ಇದೇನಿದೆ, ಯಾವುದೇ ಕಡೆಯಿಂದ ಶತ್ರುಗಳು ಬಂದ್ರೂ ಇಲ್ಲಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಆ ಥರದ್ದೊಂದು ಬೆಟ್ಟ. ಸಾಕು, ಇದೇ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ. 360 ಸ್ನೇಹಿತರೆ. ಇದೊಂದು ದೊಡ್ಡ ಕಂಬದ ಮಂಟಪ ಕೋಟೆಯ ತುತ್ತ ತುದಿಯಲ್ಲಿ ಇದೆ ನೋಡಿ. ಈಗ ಪೂರಾ ಶಿಥಿಲಾವಸ್ಥೆಯಲ್ಲಿದೆ. ಎಂಥ ಅವತ್ತಿನ ಕಾಲಕ್ಕೆ ಯಾವ ಥರ ಒಂದು ರಾಜಧಾನಿಯನ್ನು ಮಾಡ್ಕೊಂಡಿದ್ರು ನೋಡಿ. ಎಲ್ಲ ಬಿದ್ದೋಗಿದೆ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಇದು ತುತ್ತ ತುದಿ, ಗುಡ್ಡದ ತುತ್ತ ತುದಿಯಲ್ಲಿರೋದು ಸ್ನೇಹಿತರೆ. ನೋಡಿ ಯಾವ ಥರ ಇದೆ ಅಂತ ನೋಡ್ಬೋದು.